ಅಂದ್ರೆ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯಿತಿ ಪಶು ಸೇವಕ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು 10,376 ಪೋಸ್ಟ್ ಖಾಲಿಯಾರ. ಅದರ ಬಳಿಕ ಎರಡನೇ ಪೋಸ್ಟ್ ನೋಡಿ ತಹಸೀಲ್ದಾರ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ತಹಸೀಲ್ದಾರ್ ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಪಿಯುಸಿ ಪಾಸ್ ಆದವರು 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸೆ. ತುಂಬಾ ಜನ ಕಾಯ್ತಾ ಇದ್ದಾರೆ ತಹಸೀಲ್ದಾರ್ ಹುದ್ದೆಗೆ ಯಾವಾಗ ಕರೀತಾರ ಅಂತ ಹೇಳಿ. ಈಗ ಅರ್ಜಿ ಕರೆದಿದ್ದಾರೆ. ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಅದರ ಬಳಿಕ ಜಿಲ್ಲಾ ವಿಸ್ತರಣಾಧಿಕಾರಿ ಅಂತೇಳಿ 440 ಪೋಸ್ಟ್ಗಳು ಖಾಲಿಯಾರ. ಇದು 3ನೇ ಪ್ರಕಾರ ಪೋಸ್ಟ್. ಇನ್ 4ನೇದಾಗಿ ಇಲ್ಲಿ ಮುಖ್ಯ ಯೋಜನಾ ಅಧಿಕಾರಿ ಪೋಸ್ಟ್ ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದರಲ್ಲಿ ಯಾವ್ದು ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ಅರ್ಜಿ ಸಲ್ಲಿಸೆ. ನನಗೆ ಗೊತ್ತು ತುಂಬಾ ಜನ ಯಾವ್ದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸ್ತಾರ ಅಂತ ಹೇಳಿ. ತಹಸೀಲ್ದಾರ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಾ, ಇದೊಂದು ಖುಷಿ ವಿಚಾರ. ತಹಸೀಲ್ದಾರ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸೆ. ಅದರ ಬಳಿಕ ಈ ಒಂದು ಪಂಚಾಯಿತಿ ಪಶು ಸೇವಕ ಹುದ್ದೆಗೆ ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡಿ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಅರ್ಜಿಗಳು ಪ್ರಾರಂಭ ಆಗಿದೆ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ. 24/4/2025 ಅರ್ಜಿಗಳು ಪ್ರಾರಂಭ ಆಗಿದೆ. ಯಾವುದೇ ರೀತಿಯಾಗಿ ಗೋಳು ಫುರಾನ್ ಹೇಳ್ತಾ ಇಲ್ಲ, ಫೇಕ್ ನ್ಯೂಸ್ ಅಲ್ಲ, ರಿಯಲ್ ನ್ಯೂಸ್ ಆಗಿರತ್ತೆ. ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸೆ, ಬೇಡ ಅಂದ್ರೆ ಬಿಟ್ಟು ಬೇಡಿ. ನೋಡಿ ಸಾಂದ್ರ ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗತ್ತೆ. ನೋಡಿ ಸಾಂದ್ರ ನಮ್ಮ ಒಂದು ಭಾರತೀಯ ಪಶುಪಾಲನಾ ನಿಗಮ್ ಲಿಮಿಟೆಡ್ ದಲ್ಲಿ ಇದೆಲ್ಲ ಪೋಸ್ಟ್ ಗಳು ಖಾಲಿಯಾರ. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತ. ನೋಡಿ ಯಾವ್ಯಾವ ಒಂದು ಪೋಸ್ಟ್ ಗೆ ಎಷ್ಟು ಸಂಬಳ ಕೊಡ್ತಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಪಂಚಾಯತ್ ಪಶು ಸೇವಕ ಹುದ್ದೆಗೆ 28,500 ತನಕ ಪ್ರತಿ ತಿಂಗಳು ಸ್ಯಾಲರಿ ಆಗಿರತ್ತೆ. ಅದರ ಬಳಿಕ ತಹಸೀಲ್ದಾರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 40,000 ತನಕ ವೇತನ ಆಗಿರತ್ತೆ. ನೋಡಿ ತುಂಬಾ ಜನ ನಂಬೋದಿಲ್ಲ ಅನ್ಸುತ್ತೆ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪೋಸ್ಟ್ ಇಲ್ಲ ಅಂತ ಅನ್ಕೋತಿರ್ತಾರೆ. ವಿತ್ ಲೈಫ್ ಫೈರ್ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಅದ್ರ ಬಳಿಕ ವೇತನ ಬಗ್ಗೆ ನೋಡೋಣ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೋಡಿ ಎಷ್ಟು ಪೋಸ್ಟ್ ಖಾಲಿ ಅದಾವ ಅಂತ ಹೇಳಿ. 690 ಪೋಸ್ಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತ ಪೋಸ್ಟ್. ಅದರ ಬಳಿಕ ಉತ್ತರ ಖಂಡದಲ್ಲಿ ಸುಮಾರು 311 ಪೋಸ್ಟ್. ಅದರ ಬಳಿಕ ಹಿಮಾಚಲ ಪ್ರದೇಶದಲ್ಲಿ 311, ಒಡಿಶಾದಲ್ಲಿ 637, ಅದರ ಬಳಿಕ ಆಂಧ್ರ ಪ್ರದೇಶದಲ್ಲಿ 518, ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ 2,177, ಅದರ ಬಳಿಕ ಮಧ್ಯಪ್ರದೇಶದಲ್ಲಿ 1,555, ರಾಜಸ್ಥಾನದಲ್ಲಿ 1,244, ಛತ್ತೀಸ್ಗಢದಲ್ಲಿ 933, ಬಿಹಾರದಲ್ಲಿ 933, ಅದೇ ರೀತಿ ಜಾರ್ಖಂಡದಲ್ಲಿ 622, ಹರಿಯಾಣದಲ್ಲಿ 580, ಪಂಜಾಬ್ದಲ್ಲಿ 604 ಪೋಸ್ಟ್ ಇರತ್ತೆ. ಖಾಲಿ ಇರುವಂತ ಪೋಸ್ಟ್ ಅರ್ಜಿ ಕರೆದಿದ್ದಾರೆ. ಗುಜರಾತ್ದಲ್ಲಿ 933 ಪೋಸ್ಟ್ ಇರತ್ತೆ. ಅದರ ಬಳಿಕ ಮಹಾರಾಷ್ಟ್ರದಲ್ಲಿ 933, ಹಿಮಾಚಲ ಪ್ರದೇಶದಲ್ಲಿ 311, ಉತ್ತರ ಕನ್ನಡದಲ್ಲಿ 311, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಖಾಲಿ ಇರುವಂತ ಪೋಸ್ಟ್ ಆಗಿರತ್ತೆ. 690 ಪೋಸ್ಟ್ ಅತಿ ಹೆಚ್ಚು ಖಾಲಿ ಇರುವಂತ ಪೋಸ್ಟ್. ಈಗ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಬನ್ನಿ ಈ ಒಂದು ನೋಟಿಫಿಕೇಶನ್ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ವಿಸಿಟ್ ಮಾಡಿ, ಅಲ್ಲಿ PDF ಫಾರ್ಮ್ ಅನ್ನ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೋಬಹುದು. ಈಗ ತಹಸೀಲ್ದಾರ್ ಹುದ್ದೆ ಬಗ್ಗೆ ಈ ಒಂದು ವೇತನ ತಿಳಿಸಿಕೊಟ್ಟಿದ್ದೇವೆ, 40,000 ಇರತ್ತೆ. ಅದ ನಂತರ ಜಿಲ್ಲಾ ವಿಸ್ತರಣಾಧಿಕಾರಿ ಪೋಸ್ಟ್ ಗೆ 50,000 ತನಕ ಸಂಬಳ ಕೊಡ್ತಾರೆ. ಅದರ ಬಳಿಕ ಮುಖ್ಯ ಯೋಜನಾ ಅಧಿಕಾರಿ ಅಂತೇಳಿ 75,000 ತನಕ ಸ್ಯಾಲರಿ ಇರತ್ತೆ ಮುಖ್ಯ ಯೋಜನಾ ಅಧಿಕಾರಿ ಪೋಸ್ಟ್ ಗೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅದರ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ. ಏನೇನು ವಿದ್ಯಾರ್ಹತೆ ಆಗಿರ್ಬೇಕು ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಈ ಒಂದು ಪಂಚಾಯಿತಿ ಪಶು ಸೇವಕ ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರೆ 10ನೇ ಪಾಸ್ ಆಗಿರ್ಬೇಕಾಗತ್ತೆ. ಮಿನಿಮಮ್ ಆಗಿ 10ನೇ ಪಾಸ್ ಆಗಿರ್ಲೇಬೇಕು. ಅದೇ ನೀವೇನಾದ್ರೂ ತಹಸೀಲ್ದಾರ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರೆ 12ನೇ ಪಾಸ್ ಆಗಿರ್ಬೇಕು. ಅಂದ್ರೆ ಸೆಕೆಂಡ್ ಪಿಯುಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅದ್ರ ಬಳಿಕ ಜಿಲ್ಲಾ ವಿಸ್ತರಣಾಧಿಕಾರಿ ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರೆ ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಮುಖ್ಯ ಯೋಜನಾ ಅಧಿಕಾರಿ ಪೋಸ್ಟ್ ಗೆ MSc, ಅದ ನಂತರ MTech, MA ಅಥವಾ MBA, ಅದ ನಂತರ MUWS ಅಂತೇಳಿ MVSC ಕಂಪ್ಲೀಟ್ ಆಗಿರ್ಬೇಕು, ಅಥವಾ ಸ್ನಾತಕೋತ್ತರ ಪದವಿ ಪಾಸ್ ಆಗಿರ್ಬೇಕು, ಅಥವಾ CSA. ಅದೇ ರೀತಿಯಾಗಿ CA ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ಫಾರ್ಮೇಶನ್. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ಮಾತಾಡಕ್ ಬರ್ಬೇಕಂದ್ರೆ ಇಲ್ಲಿ ನೋಡಿ ಏಜ್ ಲಿಮಿಟ್ ಮೊದಲನೇದಾಗಿ ಈ ಒಂದು ಮುಖ್ಯ ಯೋಜನಾ ಅಧಿಕಾರಿ ಪೋಸ್ಟ್ ಗೆ 40 ರಿಂದ 65 ವರ್ಷ ತನಕ ಅವಕಾಶ ಇರತ್ತೆ. 40 ವರ್ಷದಿಂದ 65 ವರ್ಷ ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. 40 ರಿಂದ 65. ಅದರ ಬಳಿಕ ಜಿಲ್ಲಾ ವಿಸ್ತರಣಾಧಿಕಾರಿ ಪೋಸ್ಟ್ ಗೆ ನಿಮಗೆ 25 ರಿಂದ 40 ವರ್ಷ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. 25 ರಿಂದ 40 ವರ್ಷ ಜಿಲ್ಲಾ ವಿಸ್ತರಣಾಧಿಕಾರಿ ಪೋಸ್ಟ್ ಗೆ. ಅದರ ಬಳಿಕ ತಹಸೀಲ್ದಾರ್ ಹುದ್ದೆಗೆ 21 ರಿಂದ
40 ವರ್ಷದ ತನಕ ಅವಕಾಶ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ. ಅದೇ ರೀತಿಯಾಗಿ ಪಂಚಾಯತಿ ಪಶು ಸೇವಕ ಅಂತ ಹೇಳಿ ಈ ಒಂದು ಪಂಚಾಯತಿ ಪಶು ಸೇವಕ ಪೋಸ್ಟಿಗೆ ಅರ್ಜಿ ಸಲ್ಲಿಸೋದ್ರಿಗೆ 18ರಿಂದ 40 ವರ್ಷದ ತನಕ ಅವಕಾಶ ಇರತ್ತೆ. ಇಷ್ಟಿದ್ದವರು ಅರ್ಜಿ ಸಲ್ಲಿಸಿ. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏಜ್ ಲಿಮಿಟ್ ಬಗ್ಗೆ. ಇದರಲ್ಲಿ ಏಜ್ ಲಿಮಿಟ್ ಕೂಡ ನಿಮ್ಗೆ ಸಡಿಲಿಕ್ಕೆ ಇರತ್ತೆ, ಇದೊಂದು ನೆನಪು ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಹೆಸರು BBN ದಲ್ಲಿ ಕಲ್ಲಿರುವಂತ ಪೋಸ್ಟ್ BPN ದಲ್ಲಿ ಅಂದ್ರೆ ನಮ್ಮ ಒಂದು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ದಲ್ಲಿ ಅಂತ ಹೇಳಿ ಇದು KMF ಬರುತ್ತಲ್ಲ ಅದೇ ರೀತಿಯಾಗಿ ಇರತ್ತೆ. KMF ಅಂತ ಹೇಳಿ ಕರ್ನಾಟಕ ಹಾಲು ಉತ್ಪಾದನಾ ಸಂಸ್ಥೆ ಇದಲ್ಲ, ಅದರಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅದೇ ಪೋಸ್ಟ್ ಅದೇ ಕೆಲಸ. ಅದ ನಂತರ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಈ ರೀತಿಯ ಖಾಲಿ ಇರತ್ತೆ ತಹಸೀಲ್ದಾರ್ ಅಂತ ಹೇಳಿ. ಟೋಟಲ್ ಆಗಿ ಅಖಿಲ ಭಾರತದಲ್ಲಿ 12,981 ಪೋಸ್ಟ್ಗಳು ಖಾಲಿ ಇರತ್ತೆ. ಎಷ್ಟು ಹೇಳಿ 12,981 ಪೋಸ್ಟ್ ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿ ನೋಡಿ. ಯಾವ್ಯಾವ ಒಂದು ಅರ್ಜಿ ಶುಲ್ಕ ಎಷ್ಟಿದೆ ಅಂತ ಹೇಳಿ. ಮೊದಲನೇದಾಗಿ ಇದು ಎಲ್ಲ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಅನ್ನೋವಾಗತ್ತೆ. ಆದ್ರೆ ಹುದ್ದೆಯ ಆಧಾರದ ಮೇಲೆ ಅರ್ಜಿ ಶುಲ್ಕ ಇರತ್ತೆ. OBC SC ST ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿ ಎಲ್ಲ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ ಇದು ಅರ್ಜಿ ಶುಲ್ಕ. ಇಲ್ಲಿ ನೋಡಿ ಎಷ್ಟೆಷ್ಟು ಇರತ್ತೆ ಅಂತ ಹೇಳಿ. ಮೊದಲನೇದಾಗಿ ಮುಖ್ಯ ಯೋಜನಾ ಅಧಿಕಾರಿ ಪೋಸ್ಟ್ಗೆ ಎಲ್ಲ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತೆ 1534 ರೂಪಾಯಿ ತನ ಅರ್ಜಿ ಶುಲ್ಕ ಪಾವತಿ ಮಾಡಬೇಕಾಗತ್ತೆ. ಇದು ಮೊದಲನೇ ಪೋಸ್ಟ್ಗೆ ಮೊದಲನೇ ಅರ್ಜಿ ಶುಲ್ಕ. ಅದರ ಬಳಿಕ ಎರಡನೇದಾಗಿ ಜಿಲ್ಲಾ ವಿಸ್ತರಣಾ ಅಧಿಕಾರಿ ಪೋಸ್ಟ್ಗೆ 1,180 ರೂಪಾಯಿ ತನ ಪಾವತಿ ಮಾಡಬೇಕು. ಎಷ್ಟು ಹೇಳಿ 1,180 ರೂಪಾಯಿ ತನ ಪಾವತಿ ಮಾಡಬೇಕಾಗತ್ತೆ. ಅದರ ಬಳಿಕ ತಹಸೀಲ್ದಾರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕನ್ನೋರಿಗೆ 944 ರೂಪಾಯಿ ತನ ಪಾವತಿ ಮಾಡಬೇಕು. ಇದೊಂದು ನೆನಪಿನಲ್ಲಿಟ್ಟುಕೊಳ್ಳಿ, ಇದೊಂದು ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು ಹೇಳಿ ತಹಸೀಲ್ದಾರ್ ಪೋಸ್ಟ್ಗೆ ತುಂಬಾ ಜನ ಅರ್ಜಿ ಸಲ್ಲಿಸೋರು ತಹಸೀಲ್ದಾರ್ ಹುದ್ದೆಗೆ. ಇಲ್ಲಿ ನೋಡಿ 944 ಪೋಸ್ಟ್. ಕೊನೆಯದಾಗಿ ಈ ಒಂದು ಪಂಚಾಯತಿ ಪಶು ಸೇವಕ ಅಂತೇಳಿ 708 ನೀವು ಅರ್ಜಿ ಶುಲ್ಕ ಪಾವತಿ ಮಾಡಬೇಕಾಗತ್ತೆ. ಇವು 708 ಅಂತ ಹೇಳಿ ಈ ಒಂದು 700 ಅರ್ಜಿ ಶುಲ್ಕ ಅಥವಾ ಅಪ್ಲಿಕೇಶನ್ ಫೀಸ್ ಇರತ್ತೆ, ಅದನ್ನ ಪಾವತಿ ಮಾಡ್ಕೊಳ್ಳಿ. ತುಂಬಾ ಜನ ಕೇಳಬಹುದು ಸರ್ ಎಲ್ಲ ಒಂದು ವರ್ಗಕ್ಕೆ ಒಂದೇ ರೀತಿ ಅಂತ ಹೇಳಿ. ಹೌದು ಸ್ನೇಹಿತರೆ, ಎಲ್ಲ ಒಂದು ವರ್ಗಕ್ಕೆ ಒಂದೇ ರೀತಿಯಾಗಿರತ್ತೆ ಮತ್ತು ಪಾವತಿ ಮಾಡೋರು ಪಾವತಿ ಮಾಡಿ. ಇನ್ನು ಅರ್ಜಿ ಸಲ್ಲಿಸುವಂತ ವಿಳಾಸ ಆ ಒಂದು ವಿಳಾಸ ನೋಡಿ ಇಲ್ಲಿ ಕೊಟ್ಟಿದ್ದಾರೆ www.com ಭಾರತೀಯ ಪಶುಪಾಲನಾ.com ಅಂತ ಹೇಳಿ. ಈ ಒಂದು ವೆಬ್ಸೈಟ್ ದಲ್ಲಿ ಹೋಗಿ ಅಂತರ್ಜಾಲದಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ಇದು ಸಂಪೂರ್ಣವಾಗಿ ನಮ್ಮ ಒಂದು ಭಾರತೀಯ ಅಫಿಷಿಯಲ್ ವೆಬ್ಸೈಟ್ ಆಗಿರತ್ತೆ. ಅಪ್ಲೈ ಮಾಡುವಂತವ್ರು ಅಪ್ಲೈ ಮಾಡಿ. ಅಥವಾ ಏನಾದ್ರೂ ಕನ್ಫ್ಯೂಸ್ ಅನಿಸಿದ್ರು ಡೌಟ್ ಅನಿಸಿದ್ರು ಈ ಒಂದು ಮೊಬೈಲ್ ನಂಬರ್ ಕೊಟ್ಟಿದಾರಲ್ಲ ಈ ಒಂದು ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಅದ ನಂತರ ಅಪ್ಲೈ ಮಾಡೋರು ಅರ್ಜಿ ಸಲ್ಲಿಸಬಹುದು. ನಾನು ಮೊದಲಿಗೆ ತಿಳಿಸಿಕೊಟ್ಟಿದ್ದೇನೆ ಡಿಸ್ಟಿಕ್ ವೈಸ್ ಪೋಸ್ಟ್ ನೋಡಿ ಎಷ್ಟೆಷ್ಟು ಖಾಲಿ ಇದಾವ ಅಂತ ಹೇಳಿ. ಅವರು ಕರೆಕ್ಟ್ ಆಗಿರುವಂತ ಮಾರ್ಕ್ ಮಾಡಿದ್ದಾರೆ ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವ ಅಂತ ಹೇಳಿ. ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತಿಳಿಸ್ಕೊಡ್ತೇನೆ, ಉಳಿದಂತ ರಾಜ್ಯ ಬೇಡ. ನಮ್ಮ ಒಂದು ಕರ್ನಾಟಕ ರಾಜ್ಯ ಇದೆ ನೋಡಿ ಎಷ್ಟನೇ ಕ್ರಮ ಸಂಖ್ಯೆ ಅಂದ್ರೆ 13ನೇ ಕ್ರಮ ಸಂಖ್ಯೆದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಕಾಣಿಸ್ತಾ ಇರಬಹುದು. ಇಲ್ಲಿ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಅಂತೇಳಿ ಅಂದರೆ ಮುಖ್ಯ ಯೋಜನಾ ಅಧಿಕಾರಿ ಅಂತೇಳಿ. ಈ ಒಂದು ಮುಖ್ಯ ಯೋಜನಾ ಅಧಿಕಾರಿ ಪೋಸ್ಟ್ ಎಷ್ಟಿದಾವ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 3 ಪೋಸ್ಟ್ ಇರತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ. ಅದರ ಬಳಿಕ ಈ ಒಂದು ಡಿಸ್ಟಿಕ್ ಜಿಲ್ಲಾ ವಿಸ್ತರಣಾಧಿಕಾರಿ ಅಂತೇಳಿ ಈ ಒಂದು ವಿಸ್ತರಣಾಧಿಕಾರಿ 30 ಪೋಸ್ಟ್ಗಳು ಖಾಲಿ ಇರತ್ತೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ. ಅದ್ರ ಬಳಿಕ ಬಂತು ನೋಡಿ ತಹಸೀಲ್ದಾರ್ ಅಂತೇಳಿ. ಈ ಒಂದು ತಹಸೀಲ್ದಾರ್ ಪೋಸ್ಟ್ಗೆ ಎಷ್ಟು ಖಾಲಿ ಇದಾವ ಅಂದ್ರೆ 122 ಪೋಸ್ಟ್ಗಳು ಖಾಲಿ ಇರತ್ತೆ ತಹಸೀಲ್ದಾರ್ ಪೋಸ್ಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ. 122 ಪೋಸ್ಟ್ ತಹಸೀಲ್ದಾರ್ ಪೋಸ್ಟ್ಗಳು ಖಾಲಿ ಇರತ್ತೆ ಎಲ್ಲಾ ತಾಲೂಕಿನಲ್ಲಿ. ಅದರ ಬಳಿಕ ಕೊನೆಯದಾಗಿ ಈ ಒಂದು ಪಂಚಾಯಿತಿ ಪಶು ಸೇವಕ ಅಂತೇಳಿ ಈ ಒಂದು ಪಂಚಾಯಿತಿ ಪಶು ಸೇವಕ 535 ಪೋಸ್ಟ್ಗಳು ಖಾಲಿ ಇರತ್ತೆ. ಇದರಲ್ಲಿ ಯಾವುದು ಬೇಕೋ ಅದನ್ನ ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸಿ. ಬೇರೆದವರು ಅರ್ಜಿ ಸಲ್ಲಿಸ್ತಾರೆ ನಾನು ಅರ್ಜಿ ಸಲ್ಲಿಸಬೇಕಂತ ಹೇಳಿ ಆ ರೀತಿಯ ಮನೋಭಾವನ ಇಟ್ಟುಕೊಂಡು ಅಪ್ಲೈ ಮಾಡಕ್ ಹೋಗ್ಬೇಡಿ. ನಿಮಗೆ 10ನೇ ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದವರಿಗೆ ಇದು ಪೋಸ್ಟ್ ಮತ್ತು ಇದು ಪೋಸ್ಟ್ ಅಷ್ಟೇ ಇರತ್ತೆ. ಇದು ಉಳಿದಂತ ಪೋಸ್ಟ್ ಎಲ್ಲ ಡಿಗ್ರಿ ಪಾಸ್ ಆದಂತ ವಿದ್ಯಾರ್ಥಿ ಇದಾವೆ. 10ನೇ ಪಾಸ್ ಆದವರಿಗೆ ಈ ಒಂದು ಸೇವಕ, ಅದ ನಂತರ ತಹಸೀಲ್ದಾರ, ಸೆಕೆಂಡ್ PUC ಪಾಸ್ ಆದವರಿಗೆ ಅಪ್ಲೈ ಮಾಡಿ ಮಿಸ್ ಅಂತ ಮಾಡ್ಕೋಬೇಡಿ. ನಿಮ್ಗೆ ಇನ್ನೊಂದು ಹೇಳಬೇಕು, ಇದಕ್ಕೆ ಪರೀಕ್ಷೆ ಇರೋದ್ರಿಂದ ಇಲ್ಲಿ ಟೈಮಿಂಗ್ ಕೂಡ ಇರತ್ತೆ 30 ನಿಮಿಷ ಟೈಮಿಂಗ್ ಇರತ್ತೆ. ನಿಮಗೆ ಸಿಲೆಬಸ್ ನೋಡಿ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿ ಇರತ್ತೆ, ಇಂಗ್ಲಿಷ್ ಇರತ್ತೆ, ನಿಮ್ಮೊಂದು ಗಣಿತ ಆಗ್ಬಹುದು, ಇತ್ತೀಚಿನ ಪ್ರಚಲಿತ ಘಟನೆ ಆಗ್ಬಹುದು, ಡೈಲಿ ಸೈನ್ಸ್ ಆಗ್ಬಹುದು, ಬೇಸಿಕ್ ನಾಲೆಜ್ ಗೆ ಸಂಬಂಧಪಟ್ಟಂತೆ ಎಲ್ಲ ಕೇಳಿರ್ತಾರೆ. ಇನ್ನು ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ 23/4/2025 ಅರ್ಜಿ ಪ್ರಾರಂಭ ಆಗಿದೆ.
ಕೊನೆಯ ದಿನಾಂಕ 11 ಮೇ 2025 ತನಕ ಅವಕಾಶ ಇರುತ್ತೆ. ಇದಕ್ಕೆ 11 ಮೇ ಅಂದ್ರೆ ಮುಂದಿನ ತಿಂಗಳು 11ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಅಲ್ಲಿ ತನಕ ಮಾತ್ರ ಅರ್ಜಿ ಸಲ್ಲಿಸೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಅಂತರೂ ಮಾಡ್ಕೋಬೇಡಿ. ಇದೇ ಅವಕಾಶ ಇರತ್ತೆ. ತಹಸೀಲ್ದಾರ್ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಿ. 12,981 ಪೋಸ್ಟ್. ಅಲ್ಲಿ ಹೋಗಿ ಆನ್ಲೈನ್ ಕೇಂದ್ರದಲ್ಲಿ ಭಾರತೀಯ ಪಶುಪಾಲನಾ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಿ ಅಂತ ಅವ್ರು ಇಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಅನ್ನ ಕಳಿಸ್ಕೊಡ್ತಾರೆ. ಅವರಿಗೆ ತ್ರಾಸ್ ತಗೋದ್ ಬೇಡ ಅಂತಾರೆ ಅವರು ಆನ್ಲೈನ್ ಕೇಂದ್ರದವರು. ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಮಾಸ್ಟರ್ ಲಿಂಕ್ ಇರತ್ತೆ. ಅದರ ಮೂಲಕವಾಗಿ ಅರ್ಜಿ ಸಲ್ಲಿಸಿ. ಅಲ್ಲಿ ಇಲ್ಲಿ ಹೋಗಕ್ ಹೋಗಬೇಡಿ, ಅಥವಾ ಹೋಗೋರು ಹೋಗ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಮಾಸ್ಟರ್ ಲಿಂಕ್ ಇರತ್ತೆ. ಅದರ ಮೂಲಕವಾಗಿ ಅಪ್ಲೈ ಮಾಡಿ.